ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೆಲವೊಂದಷ್ಟು ಕೊಲೆ ಪ್ರಕರಣಗಳು ದಾಖಲಾದಾಗ ತುಂಬ ಕುತೂಹಲ ಇರುತ್ತೆ. ಇದನ್ನು ಪೊಲೀಸರು ಪತ್ತೆ ಮಾಡಬೇಕು, ತಿಳ್ಕೋಬೇಕು ಈ ಕೊಲೆ ಯಾರು ಮಾಡಿದವರು, ಯಾಕೆ ಮಾಡಿದರು, ಹೇಗೆ ಮಾಡಿದರು ಅನ್ನುವಂಥದ್ದನ್ನು ಅಂತ. ಇತ್ತೀಚೆಗೆ ಅಂಥದ್ದೊಂದು ಕುತೂಹಲ ಕೆರಳಿಸಿದ್ದು ಬೆಂಗಳೂರಿನ DJ ಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂಥ ಕೊಲೆಯ ವಿಶೇಷತೆ ಯಾಕೆ ಅಷ್ಟೊಂದು ಕುತೂಹಲ ಕೆರಳಿಸ್ತು ಅಂದರೆ ಅದರ ಬರ್ಬರತೆ. ಅಷ್ಟೊಂದು ಬರ್ಬರವಾಗಿ ಮಾಡಿದಂಥ ಕೊಲೆ ಅದು. ನಾವು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ, ಈ ಕೊಲೆಗೆ ಕಾರಣ ಏನು, ಮಾಡಿದವರು ಯಾರು ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ತಾರೆ ಮತ್ತು ನಮಗೆ ತಿಳಿಸ್ತಾರೆ ಅನ್ನುವಂಥದ್ದನ್ನು ಅಂತೂ ಇಂತೂ ಇವತ್ತು ತಿಳಿಸಿದ್ದಾರೆ. ಏನು ಆ ಕೊಲೆ, ಮಾಡಿದವನು ಯಾಕೆ ಮಾಡ್ದ, ಆತ ಯಾರು, ಹೇಗಿದ್ದಾನೆ, ಅದರ ವರದಿ ಒಂದು ಸಲ ನೋಡಿ. ಈ ಯಾಸಿನ್ ಪಾಷಾ ವಿದ್ಯಾವಂತ, ಆದರೆ ಕೆಲಸ ಕಾರ್ಯ ಇಲ್ಲದೆ ದಿನಾಪೂರ್ತಿ ಕುದುರೆ ಜೂಜಿನಲ್ಲಿ ತೊಡಗುತ್ತಿದ್ದ. ಆಗ ಪರಿಚಯವಾದವನೇ ಈ ಅಜೀಜ್ ಖಾನ್. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇವರಿಬ್ಬರು ಇದೇ ರೇಸ್ ಕೋರ್ಸ್ನಲ್ಲಿ ಭೇಟಿಯಾಗಿದ್ರು. ಪರಿಚಯ ಸ್ನೇಹಕ್ಕೆ ತಿರುಗಿತು. ಸಹಜವಾಗಿಯೇ ದುಡ್ಡು ಕಾಸಿನ ವ್ಯವಹಾರ ಕೂಡ ನಡೀತು. ಕೆಲ ತಿಂಗಳ ಹಿಂದೆ ಅಯಾಜ್ನ ಬಳಿ ಒಂದು ಸಲ 1 ಲಕ್ಷ ಹಾಗೂ ಎರಡನೇ ಬಾರಿ 2 ಲಕ್ಷದವರೆಗೂ ಸಾಲ ಪಡೆದಿದ್ದ. ಈ ಸಂದರ್ಭದಲ್ಲಿ ಸೆಕ್ಯೂರಿಟಿಗೋಸ್ಕರ ಅಯಾಜ್ ಖಾನ್ ಯಾಸಿನ್ ಸಹಿ ಮಾಡಿಸಿ 8 ಚೆಕ್ಗಳನ್ನು ತೆಗೆದುಕೊಂಡಿದ್ದ. ಯಾಸಿನ್ ಅಯಾಜ್ನ ಒಟ್ಟು 3 ಲಕ್ಷಗಳನ್ನ ಹಿಂತಿರುಗಿಸಿದರೂ ಅಯಾಜ್ ಚೆಕ್ ವಾಪಸ್ ನೀಡಿರಲಿಲ್ಲ. ಅದು ಅಲ್ಲದೆ ಆ ಚೆಕ್ಕುಗಳಲ್ಲಿ 80 ಲಕ್ಷ ದುಡ್ಡನ್ನ ನಮೂದಿಸಿ ಅಷ್ಟು ಹಣವನ್ನ ಮರಳಿಸಬೇಕು, ಇಲ್ಲದಿದ್ದರೆ ಕೋರ್ಟ್ಗೆ ಹೋಗ್ತೀನಿ ಎಂದು ಪದೇ ಪದೇ ಬೆದರಿಕೆ ಹಾಕ್ತಿದ್ದ. ಇಷ್ಟು ದಿನ ಅಯಾಜ್ನ ಕಾಟ ಸಹಿಸಿಕೊಂಡಿದ್ದ ಯಾಸಿನ್ ಪಾಷಾ ಕಳೆದ 25ನೇ ತಾರೀಕು ಅಯಾಜ್ನನ್ನ ದುಡ್ಡು ಮರಳಿಸುವ ನೆಪ ಒಡ್ಡಿ ಕೊಲ್ಲುವ ಸಲುವಾಗಿಯೇ HBR ಲೇಔಟ್ನಲ್ಲಿರೋ ತನ್ನ ಮನೆಗೆ ಸುಮಾರು ರಾತ್ರಿ 11 ಗಂಟೆಗೆ ಕರೆಸಿಕೊಂಡ. ಅಯಾಜ್ ಖಾನ್ ಒಳ ಬಂದು ಚೇರಿನಲ್ಲಿ ಕೂತಿದ್ದೆ ತಡ ಹಿಂದಿನಿಂದ ಬಂದ ಯಾಸಿನ್ ಸುತ್ತಿಗೆಯಿಂದ ಆತನ ತಲೆಗೆ ಹೊಡೆದು ಚಾಕುವಿನಿಂದ ಹೊಟ್ಟೆಗೆ ತಿವಿದು ಸಾಯಿಸಿದ್ದಾನೆ. ಅಯಾಜ್ ಖಾನ್ ಸದೃಢ ದೇಹದವನಾಗಿದ್ದು ಕೊಂದ ದಿನವೇ ಆ ಶವವನ್ನ ವಿಲೇವಾರಿ ಮಾಡಲಾಗದೆ 26ನೇ ತಾರೀಕು ಒಂದಿಡೀ ದಿನ ಮನೆಯಿಂದ ಆಚೆ ಹೋಗದೆ ಶವದ ಜೊತೆಯಲ್ಲೇ ಕೂತಿದ್ದ. ಮಾರನೇ ದಿನ ಶವ ವಾಸನೆ ಬರುವುದಕ್ಕೆ ಶುರುವಾಗಿದೆ. ಅಕ್ಕಪಕ್ಕದವರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಶವದ ಕೈಕಾಲು ರುಂಡಗಳನ್ನ ಹರಿತವಾದ ಕತ್ತಿಯಿಂದ ಕತ್ತರಿಸಿ ಅದನ್ನ ಫ್ರಿಡ್ಜ್ನಲ್ಲಿಟ್ಟಿದ್ದಾನೆ. ನಂತರ ರಾತ್ರಿಯಾಗುತ್ತಿದ್ದಂತೆ ಆ ಶವವನ್ನು ಮೂಟೆಯಲ್ಲಿ ತುಂಬಿಸಿ ತನ್ನ ಕೈನೆಟಿಕ್ ಹೋಂಡಾದಲ್ಲಿ ಸಾಗಿಸಿ ಶಾಂಪುರ ಬಳಿ ಎಸೆದು ಬಂದಿದ್ದ. ನಂತರ ಮಾರನೇ ದಿನ ಅಂದ್ರೆ 28ನೇ ತಾರೀಕು ಫ್ರಿಡ್ಜ್ನಲ್ಲಿಟ್ಟ ರುಂಡ ಕೈಕಾಲುಗಳನ್ನ ಮೂಟೆ ಕಟ್ಟಿ ನಾಗೇನಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ಎಸೆದಿದ್ದ. DJ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಶಾಂಪುರ ರೈಲ್ವೆ ಹಳ್ಳಿ ಪಕ್ಕದಲ್ಲಿ ಒಂದು ಗೋಣಿ ಚೀಲದಲ್ಲಿ ಮಾನವ ಶರೀರದ ಮುಖ್ಯ ಈ ಟಾರ್ಸೋ ಇದು ಒಂದು ರಿಕವರ್ ಆಯಿತು. ಇದರ ಆಧಾರದ ಮೇಲೆ ಒಂದು ಕೊಲೆ ಪ್ರಕರಣನ ನಾವು ದಾಖಲೆ ಮಾಡಿಕೊಂಡು ಒಂದು ವಿಶೇಷ ತಂಡ ರಚಿಸಿ ಈ ದೇಹ ಯಾರ್ದು, ಯಾರು ಅದನ್ನು ಅಲ್ಲಿಗೆ ತಂದು ಹಾಕಿದ್ದಾರೆ, ಏನು ಕೊಲೆಯ ಹಿನ್ನೆಲೆ ಏನು, ಈ ಎಲ್ಲ ಒಂದು ಅಂಶಗಳ ಬಗ್ಗೆ ನಾವು ವಿಸ್ತೃತವಾದ ಒಂದು ತನಿಖೆ ಪ್ರಾರಂಭಿಸಿದ್ವಿ. ಇದರ ಜಾಡು ಹುಡುಕಿದಾಗ ನಮಗೆ ಶಿವಾಜಿನಗರ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಅಜೀಜ್ ಖಾನ್ ಅನ್ನೋ ವ್ಯಕ್ತಿ, ಈತ 25ರಿಂದ ಅವರ ಮನೆಗೆ ವಾಪಸ್ ಹೋಗಿಲ್ಲ, ಕಾಣೆ ಆಗಿದ್ದಾರೆ ಅನ್ನೋ ಒಂದು ದೂರನ್ನ ನಾವು ಪರಿಶೀಲಿಸಿ ನೋಡಿದ್ವಿ. ಈ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ವರ್ಕೌಟ್ ಮಾಡ್ತಾ ಇದ್ದಾಗ ಮತ್ತೆ ಇನ್ನೊಂದು ಗೋಣಿ ಚೀಲದಲ್ಲಿ ನಮ್ಮ ಬಾಣಸ್ವಾಡಿಯ ಈ ಸತ್ಯ ಕನ್ವೆನ್ಷನ್ ಹಾಲ್ ಅಂತಿದೆ, ಅದರ ಪಕ್ಕದ ರೈಲ್ವೆ ಹಳ್ಳಿಯಲ್ಲಿ ಈ ಉಳಿದಿದ್ದ ಪಾರ್ಟ್ಸು ರುಂಡ ಕೈಕಾಲುಗಳು ಇದನ್ನೆಲ್ಲ ತುಂಬಿದ್ದ ಒಂದು ಗೋಣಿ ಚೀಲ ಅದು ಒಂದು ಸಿಕ್ತು. ಅದರ ಜಾಡು ಹಿಡಿದು ಈಗ ಕೊಲೆ ಆಗಿರೋ ವಿಧಾನ, ಆರೋಪಿ ಎಲ್ಲ ನಮಗೆ ಗೊತ್ತಾಗಿದೆ. ಆರೋಪಿಯನ್ನು ನಾವು ಯಶಸ್ವಿಯಾಗಿ ಬಂಧಿಸಿದ್ದೇವೆ. ಯಾಸಿನ್ ಪಾಷಾ ಎಂಬಾತ ಈ ಕೊಲೆ ಮಾಡಿರೋನು. ಆರೋಪಿ ಯಾಸಿನ್ ಪಾಷಾ ಅದೆಷ್ಟು ಅತಿ ಬುದ್ಧಿವಂತನೆಂದರೆ ಅಯಾಜ್ ಖಾನ್ನನ್ನ ಸಾಯಿಸಿದ ಕುರುಹು ತನ್ನ ಮನೆಯಲ್ಲಿ ಸಿಗಲೇಬಾರದು ಎಂಬ ಕಾರಣಕ್ಕೆ ಶವದ ಬಟ್ಟೆಯನ್ನು ಸುಟ್ಟು ಹಾಕಿದ್ದ. ನಂತರ ತನ್ನ ಮನೆಯ ಫ್ಲೋರಿಂಗ್ ಸಹಿತ ತೆಗೆದು ಹಾಕಿದ್ದ. ಆದರೆ DJ ಹಳ್ಳಿ ಪೊಲೀಸರ ಮುಂದೆ ಈತನ ಆಟ ನಡೆಯಲಿಲ್ಲ. ಪಕ್ಕಾ ಮಾಹಿತಿ ಪ್ರಕಾರ DJ ಹಳ್ಳಿಯಲ್ಲೇ ಆರೋಪಿಯನ್ನ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೆಲವೊಂದಷ್ಟು ಕೊಲೆ ಪ್ರಕರಣಗಳು ದಾಖಲಾದಾಗ ತುಂಬ ಕುತೂಹಲ ಇರುತ್ತೆ. ಇದನ್ನು ಪೊಲೀಸರು ಪತ್ತೆ ಮಾಡಬೇಕು, ತಿಳ್ಕೋಬೇಕು ಈ ಕೊಲೆ ಯಾರು ಮಾಡಿದವರು, ಯಾಕೆ ಮಾಡಿದರು, ಹೇಗೆ ಮಾಡಿದರು ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ತಾರೆ ಮತ್ತು ನಮಗೆ ತಿಳಿಸ್ತಾರೆ ಅನ್ನುವಂಥದ್ದನ್ನು ಅಂತೂ ಇಂತೂ ಇವತ್ತು ತಿಳಿಸಿದ್ದಾರೆ.
ಬಹುಶಃ ಬೆಂಗಳೂರಿನಲ್ಲಿ ನಡೆದಂಥ ಅತ್ಯಂತ ಬರ್ಬರ ಕೊಲೆಗಳ ಸಾಲಿನಲ್ಲಿ ಸೇರಬಹುದಾದಂಥ ಪ್ರಕರಣಗಳಿವು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಪೂರ್ವ ವಲಯ DCP ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹರ್ಷ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಇಂಥದ್ದೊಂದು ವಂಡರ್ಫುಲ್ ಕೇಸ್ನ ಡಿಟೆಕ್ಟ್ ಮಾಡಿದ್ದೀರಿ ತಾವು. ಯಾವುದೇ ರೀತಿಯಾದಂಥ ಪ್ರೂಫ್ ಸ್ಥಳದಲ್ಲಿ ಇರಲಿಲ್ಲ. ಬಹಳ ಧನ್ಯವಾದಗಳು. ನಮ್ಮ ತಂಡ ಬಹಳ ಪರಿಶ್ರಮದಿಂದ ಬಹಳ ವೃತ್ತಿಪರ ಕೆಲಸ ಮಾಡಿ ಈ ಒಂದು ಒಳ್ಳೆ ಒಂದು ರಿಸಲ್ಟ್ನ ಈ ದಿವಸ ಕೊಟ್ಟಿದ್ದೆ. ಸರ್, 8 ವರ್ಷ ನನ್ನ ಕ್ರೈಮ್ ರಿಪೋರ್ಟಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿದಂಥ ಅತ್ಯಂತ ಬರ್ಬರವಾದ ಕೊಲೆ. ನೀವೇ ಯಾವತ್ತಾರು ಇಷ್ಟು ಘೋರ ಕೊಲೆ, ಇಷ್ಟು ಘಾಸ್ಟ್ಲಿ ಮರ್ಡರ್ ನೋಡಿದ್ದೀರಾ? ಇಲ್ಲ, ಈ ಸೀನ್ ಆಫ್ ಅಫೆನ್ಸ್ ನೋಡಿದಾಗ ನನಗೆ 10 ವರ್ಷದ ಹಿಂದೆ ನಾನು ಮೆಡಿಕಲ್ ಕಾಲೇಜಿನಲ್ಲಿ ಏನು ಅನಾಟಮಿಯಲ್ಲಿ ಡಿಸೆಕ್ಷನ್ ಮಾಡ್ತಿದ್ವಿ, ಆ ಹಾಲ್ಗೆ ಹೋಗಿದ್ದ ಫೀಲಿಂಗ್ ಬಂತು. ಎಸ್, ಇಟ್ ವಾಸ್ ಆ್ಯಸ್ ಘಾಸ್ಟ್ಲಿ ಆ್ಯಸ್ ದಟ್. ಬಹಳ ಭೀಭತ್ಸವಾದ ಒಂದು ಚಿತ್ರಣ, ಒಂದು ಮಾನವೀಯ ಅಂತಃಕರಣನ ಕಲಕುವಂಥ ಒಂದು ದೃಶ್ಯ. ಏನು ಸರ್ ಈ ಮರ್ಡರ್ ಡೀಟೇಲ್ಸ್ ಹೇಳಿ ಸರ್. ಈ ಕೊಲೆ ಮಾಡಿದವನು ಯಾರು, ಯಾಕೆ ಮಾಡ್ದ, ಮತ್ತು ಬಾಡಿ ಜೊತೆ ಆತ ನಡೆದುಕೊಂಡಿದ್ದಂಥ ರೀತಿ ಹೇಗಿತ್ತು? ತಮಗೆ ತಿಳಿದಿರೋ ಹಾಗೆ ಈ ಯಾಸೀನ್ ಪಾಷಾ ಈತ ಸುಮಾರು ಒಂದು 42 ವರ್ಷದ ವ್ಯಕ್ತಿ. ತಕ್ಕ ಮಟ್ಟಿಗೆ ಓದಿದ್ದಾನೆ, SSLC ಪಾಸ್ ಮಾಡಿದ್ದಾನೆ, PUCಯಲ್ಲಿ ಫೇಲ್ ಆಗಿದ್ದಾನೆ, ಕೆಲವು ಹಂತದ ಕಂಪ್ಯೂಟರ್ ಟ್ರೈನಿಂಗ್ ಸಹ ಮಾಡಿದ್ದಾನೆ, ಸಾಫ್ಟ್ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಮಾತಾಡ್ಲಿಕ್ಕೆ ಬರ್ತದೆ. ಆದರೆ ಈತನ ಒಂದು ಖಯಾಲಿ ಏನಂದರೆ ಒಂದು ವೃತ್ತಿಪರ ಹವ್ಯಾಸಿ ಜೂಜುಕೋರ ಆಯಿತಾ. ಈತನನ್ನು ನಾವು ವಿಚಾರಣೆ ಮಾಡಿದಾಗ ಹೇಳ್ತಾನೆ, ಬೇರೆ ಏನು ಬದುಕೆ ಮಾಡಿಲ್ಲ, ತಿಂಗಳಲ್ಲಿ ಜೂಜು ಕಟ್ಟೋದು, ಕೆಲವು ಸಲ ಕಳ್ಕೊಳ್ಳೋದು, ಕೆಲವು ಸಲ 45,000 ದುಡಿಮೆ ಮಾಡೋದು. ಅನ್ಪ್ರಿಡಿಕ್ಟಬಲ್ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಮದುವೆನೇ ಮಾಡ್ಕೊಂಡಿಲ್ಲ. 20 ವರ್ಷದಲ್ಲಿ ಈ ಚಟಕ್ಕೆ ದಾಸ್ಯ ಒಂದು ಹೊಂದಿ ಇದುವರೆಗೂ ಅದೇ ಕೆಲಸ ಮಾಡ್ಕೊಂಬಂದಿಯಾನೆ. ಈತ ಈ ಏನು ಮೃತ ಅಜೀಜ್ ಇದ್ದಾರೆ, ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇವ್ರ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಆತ ಸಹ ಇದೇ ಹವ್ಯಾಸಿ ಜೂಜುಕೋರ, ರೆಗ್ಯುಲರ್ ಆಗಿ ಟರ್ಫ್ ಕ್ಲಬ್ನಲ್ಲಿ ಭೇಟಿ ಮಾಡಿದ್ದಾರೆ. ಹೀಗೆ ಜೂಜು ಕಟ್ಟುವ ಒಂದು ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿನ ಈ ಯಾಸಿನ್ ಅವ್ರ ಹತ್ರ ಸಾಲವಾಗಿ ಪಡಿತಾರೆ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು 2 ಲಕ್ಷ. ಸೊ ಸತ್ತವನ ಹತ್ರ ಕೊಂದವನು ಸಾಲ ತಗೋತಾನೆ. ಹೌದು ಹೌದು. ಓಕೆ. ಒಟ್ಟಾಗಿ 3 ಲಕ್ಷ ಸಾಲ ಪಡೆದಿದ್ದಾನೆ. 4 ಚೆಕ್ ಲೀಫ್ ಸೈನ್ ಮಾಡಿ ಬ್ಲಾಂಕಾಗೆ ಕೊಟ್ಟಿದ್ದಾನೆ ಆ್ಯಸ್ ಎ ಸೆಕ್ಯೂರಿಟಿ. ಈಗ ಆರೋಪಿ ನಮ್ಮ ಬಂಧನದಲ್ಲಿದ್ದಾಗ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿರೋ ಪ್ರಕಾರ ಆ 3 ಲಕ್ಷನ ಬಹಳ ನಿಯತ್ತಾಗೆ ವಾಪಸ್ ಕೊಡ್ತಾನೆ. ಓಕೆ. ಕೊಟ್ಟು ಚೆಕ್ನ ಕೇಳೋಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಈ ಅಜೀಜ್ ಆ ಚೆಕ್ ಕೊಡಲಿಕ್ಕೆ ಒಪ್ಪೋದಿಲ್ಲ. ಬೇರೆ ಬೇರೆ ರೀತಿಯ ಕಿರುಕುಳ ಪ್ರಾರಂಭಿಸ್ತಾನೆ. ಆ 4 ಚೆಕ್ ಲೀಫ್ ಮೇಲೆ 20 ಲಕ್ಷ ಅಂತ ಬರೆದು, ನೀನು ಕೊನೆಗೆ ಟೋಟಲಾಗಿ 80 ಲಕ್ಷ ನನಗೆ ಕೊಟ್ಟರೆ ಮಾತ್ರ ನೀನು ಚೆಕ್ ಲೀಫ್ ವಾಪಸ್ ಕೊಡ್ತೀನಿ, ಇಲ್ಲಾಂದರೆ ನ್ಯಾಯಾಲಯದಲ್ಲಿ ನಿನ್ನ ಮೇಲೆ ಮೊಕದ್ದಮೆ ಹೂಡ್ತೀನಿ, ನಿನ್ನ ಎಂಟೈರ್ ಜೀವನ ನೀನು ಜೈಲಿನಲ್ಲಿ ಕಳಿಬೇಕು, ಈ ಥರದ ಒಂದು ಥ್ರೆಟ್ ಕೊಡೋದು ಮತ್ತು ಕಿರುಕುಳ ಪ್ರಾರಂಭಿಸ್ತಾನೆ. ಇದೇ ಒಂದು ಹಿನ್ನೆಲೆಯಲ್ಲಿ ಈತ ಸಾಕಷ್ಟು ಸಲ ಬೇಡ್ಕೊಂತಾನೆ. ತಾವು ನೋಡಿರೋ ಹಾಗೆ ಈ ಯಾಸೀನ್ ಪಾಷನಿಗೆ ಅಂಥ ಬೀಳ್ತಿಲ್ಲ. ಎಸ್. ಅಜೀಜ್ ಬಹಳ ದೃಢಕಾಯ ಆಗಿದ್ದರಿಂದ ದೈಹಿಕವಾಗಿ ಸಹ ಒಂದು ಡಾಮಿನೆನ್ಸ್ ಎಸ್ಟಾಬ್ಲಿಷ್ ಮಾಡಿದ್ದಾನೆ. ಇವನಿಗೆ ಹೆದರಿಕೆ ಆಗಿದೆ ಅವನನ್ನು ನೋಡಿದ್ರೆ. ಆ 25ರ ಏನು ಫೇಟ್ಫುಲ್ ಡೇ ಇದೆ, ಅವತ್ತು ಜನಗಳ ಎದುರುಗಡೆನೆ ಬಹಳ ಹೀಯಾಳಿಸ್ತಾನೆ. ಈ ಆರೋಪಿ ಹೇಳೋ ಪ್ರಕಾರ ವೈಯಕ್ತಿಕ ನೆಲೆಯಲ್ಲಿ ಕೆಲವು ಅವಾಚ್ಯ ಶಬ್ದಗಳ ಪ್ರಯೋಗ ಸಹ ಆಗಿದೆ. ಸೊ ದಟ್ ಈಸ್ ವೆನ್ ಹಿ ಡಿಸೈಡ್ಸ್ ಟು ಕಿಲ್ ಹಿಮ್. ಸೊ ಅದು ಒಂಥರ ಹಿ ಫೀಲ್ಸ್ ಹಿ ಹ್ಯಾಸ್ ಬಿನ್ ಪುಶ್ ಟು ಎ ಕಾರ್ನರ್. ಓಕೆ. ಆ ರೀತಿ ಆರೋಪಿ ಹೇಳ್ತಾನೆ. ಅದೇ ದಿವಸ ಒಂದು ನಿರ್ಧಾರ ಮಾಡಿ, ಆ್ಯಸ್ ಎ ಪ್ರಿಪ್ರೇಷನ್ ಟು ದಿಸ್ ವೆರಿ ಘಾಸ್ಟ್ಲಿ ಆ್ಯಕ್ಟ್, ಒಂದು ಸುತ್ತಿಗೆ, ಒಂದು ಉದ್ದನೆಯ ಹರಿತವಾದ ಚಾಕು, ಇದನ್ನೆಲ್ಲ ಪರ್ಚೇಸ್ ಮಾಡಿ ಇವನನ್ನು ಮತ್ತೆ ಭೇಟಿ ಮಾಡಿ, ಇವತ್ತು ರಾತ್ರಿ ಮನೆಗೆ ಬಾ, ನಾನು ಯಾವುದೋ ಒಂದು ರೀತಿ ಸೆಟಲ್ಮೆಂಟ್ ಮಾಡ್ತೀನಿ, ಇವತ್ತು ನಿನ್ನ ಹಣ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಒಂದು ನೆಪದಲ್ಲಿ ಅವನಿಗೆ ಒಂದು ಇನ್ವಿಟೇಷನ್ ಥರ ಕೊಟ್ಟಿದ್ದಾನೆ. ಸುಮಾರು 8 ಗಂಟೆಗೇ ಸರ್ವಸನ್ನದ್ಧನಾಗಿ ತನ್ನ ಮನೆಯಲ್ಲಿ ಕಾಯ್ತಾ ಕೂತಿದ್ದಾನೆ, ಯಾವಾಗ ಬರ್ತಾನೆ ಅಂತ. ಒಂಥರ ಲೇಯಿಂಗ್ ಎ ಟ್ರ್ಯಾಪ್, ಆಂಬುಷ್ ಥರ ಕೂತಿದ್ದಾನೆ. ಈ ವ್ಯಕ್ತಿ ಸುಮಾರು 11 ಗಂಟೆಗೆ ಅಲ್ಲಿಗೆ ಬಂದಿದ್ದಾನೆ. ಆರೋಪಿ ಹೇಳೋ ಪ್ರಕಾರ ಸ್ವಲ್ಪ ಅಮಲಿನಲ್ಲಿ ಸಹ ಇದ್ದ, ಯಾರು ಈಗ ಕೊಲೆ ಆಗಿರೋ ವ್ಯಕ್ತಿ. ಬಂದು ಮತ್ತೆ ಕೆಲವು ಇದೇ ವಾಗ್ವಾದ ನಡೆದಿದೆ. ಅನ್ರೀಸನಬಲ್ ಆಗೇ ಕೆಲವು ಮಾತುಗಳು ಬಂದಿದೆ ಮೃತ ವ್ಯಕ್ತಿಯ ಬಾಯಿಂದ. ಸೊ ಅಮಲ್ನಲ್ಲಿದ್ದರಿಂದ ಲೆವೆಲ್ ಆಫ್ ಅಲರ್ಟ್ನೆಸ್ ಕಡಿಮೆ ಇತ್ತು. ಅಟ್ ಎ ವಲ್ನರಬಲ್ ಪಾಯಿಂಟ್ ಇವನು ಪ್ರೀ ಪ್ಲ್ಯಾನ್ ಮಾಡಿ ಬಹಳ ಡಿಟರ್ಮಿಂಡ್ ಆಗಿದ್ದರಿಂದ ಒಂದು ಬಲವಾದ ಸುತ್ತಿಗೆಯಿಂದ ಅವನ ತಲೆ ಮೇಲೆ ಬಹಳ ಒಂದು ಮಾರಣಾಂತಿಕವಾದ ಹಲ್ಲೆ ಮಾಡಿದ್ದಾನೆ. ಒಂದೇ ಹೊಡೆತಕ್ಕೆ ಕೂತಿದ್ದ ಚೇರಿಂದ ಕೆಳಗೆ ಬಿದ್ದ ಅಂತ ಹೇಳ್ತಾನೆ ಈ ಆರೋಪಿ. ಕೆಳಗೆ ಬಿದ್ದ ಕೂಡಲೇ ಅವನು ಸಾಯಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇನ್ನೂ ಒಂದು
ಪೆಟ್ಟನ್ನು ಬಲವಾಗಿ ಇವನು ಹೊಡೆದಿದ್ದಾನೆ. ಹೊಡೆದ ಕೂಡಲೇ ಪ್ರಾಣ ಪಕ್ಷಿ ಹಾರೋಗಿದೆ. ಅದಾದ ಮೇಲೆ ಇವನಿಗೆ ಯಾಸಿನ್ಗೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ತೋಚಿಲ್ಲ. ಲಿಫ್ಟ್ ಮಾಡೋಕ್ಕೆ ನೋಡಿದಾನೆ, ಅವನ ಕೈಲಿ ಆಗಿಲ್ಲ. ಯಾಕೆಂದರೆ ಇವನು ಬಹಳ ದೃಢಕಾಯ ಆಗಿದೆ, ಇವನು ಬಹಳ ತೆಳುಕಾಯ ಅಂತ. ಈಸ್ ಎ ಫ್ರೈಲ್ ಕೈಂಡ್ ಆಫ್ ಎ ಫ್ರೇಮ್. ಹಾಗಾಗಿ ಏನೂ ತೋಚಿದಲ್ಲೇ ಇಡೀ ರಾತ್ರಿ ಹಾಗೆ ಮೃತ ಶರೀರದ ಪಕ್ಕದಲ್ಲೇ ಕೂತು ಬಿಟ್ಟಿದ್ದಾನೆ ಅವನು. ಅವನು ಬಹಳ ಈ ಮರ್ಡರ್ ಮಾಡಲೇಬೇಕನ್ನೋ ಪ್ಲಾನ್ನಲ್ಲಿ ಮನೆ ಮುಂದೆ ಯಾವಾಗಲೂ ಪಾರ್ಕ್ ಮಾಡ್ತಿದ್ದ ಟೂ ವೀಲರ್ನ ಹಿಂದೆ ನಿಲ್ಲಿಸಿದ್ದಾನೆ. ಸೊ ದಟ್ ಯಾರು ಅವನ ಮನೆಯಲ್ಲಿರೋದ್ರ ಬಗ್ಗೆ ಯಾರಿಗೂ ಸುಳಿವಿಲ್ಲ. ಒಂದು ಇಡೀ ರಾತ್ರಿ ಮಲಗದಲ್ಲೇ ಅದೇ ರೀತಿ ಕಳೆದೆ ಅಂತ ಆರೋಪಿ ಹೇಳ್ತಾನೆ. ಮಧ್ಯಾಹ್ನದ ಮರುದಿನ ಮಧ್ಯಾಹ್ನ 26ನೇ ಮಧ್ಯಾಹ್ನದಷ್ಟೊತ್ತಿಗೆ ಅವನಿಗೆ ಬೇರೆ ಯಾವುದೇ ವಿಧಾನ ತೋಚಿಲ್ಲ. ನ್ಯಾಚುರಲಿ ಇದು ದೇಹ ಡಿಕಂಪೋಸ್ ಆಗೋ ಸೂಚನೆಗಳು ಕಾಣಿಸಿ ವಾಸನೆ ಬರ್ತದೆ, ಇನ್ನು ಬೇರೆಯವರು ಅಲರ್ಟ್ ಆಗ್ತಾರೆ ಅಂತ ಹೇಳಿ ಬಹಳ ಒಂದು ನಿರ್ದಯಿಯಾದ ಒಂದು ಡಿಸಿಷನ್ ತೆಗೆದುಕೊಂಡು ಇವನ ಬಾಡಿ ಏನು ಡೆಡ್ ಬಾಡಿ ಇತ್ತು ಅದನ್ನು ಟಾರ್ಸೋ ಮತ್ತು ಉಳಿದಿದ್ದ ಪಾರ್ಟ್ಸ್ನ ಬೇರೆ ಬೇರೆ ಆಗಿ ಇವನೇ ಕೂತು ಕತ್ತರಿಸಿದ್ದಾನೆ. ಕತ್ತರಿಸಿ ಒಂದು ಗನ್ನಿ ಬ್ಯಾಗ್ನಲ್ಲಿ ತುಂಬಿ ಯೋಚನೆ ಮಾಡಿದ್ದಾನೆ ಹೌ ಟು ಡೈವರ್ಟ್ ದ ಅಟೆನ್ಷನ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ. ಸ್ಟ್ರೈಟ್ ಕೇಸ್ ಆದರೆ ಇಮ್ಮಿಡಿಯೇಟಾಗಿ ಇವನಿಗೆ ಬಂದುಬಿಡ್ತದೆ ಅಂತ ಹೇಳಿ ರೈಲ್ವೆ ಹಳಿ ಪಕ್ಕದಲ್ಲಿ ಹಾಕಿದ್ರೆ ದೂರದಿಂದ ಯಾರ್ದೋ ಬಾಡಿ ತಂದು ಹಾಕಿದ್ದಾರೆ ಅಂತ ಸ್ವಲ್ಪ ಇದು ಇಟ್ ಮೇ ಮಿಸ್ಲೀಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ಒಂದು ಉದ್ದೇಶದಿಂದ ಒಂದು ಗೋಣಿ ಚೀಲದಲ್ಲಿ ತುಂಬಿ 2 ಪಾಯಿಂಟ್ಗಳಲ್ಲಿ, ಒಂದನ್ನು ಶಾಂಪುರ ಗೇಟ್ ಬಳಿ, ಇನ್ನೊಂದನ್ನು ಇನ್ನೂ ಒಂದು 4 ಕಿಲೋಮೀಟರ್ ದೂರದಲ್ಲಿ ನಮ್ಮ ಬಾಣಸ್ವಾಡಿ ಪಕ್ಕದಲ್ಲಿ ಸತ್ಯನಗರ. ಹೇಗೆ ಸಾಗಿಸ್ತಾನೆ ಬಾಡಿ? ಹೇಗೆ ಸಾಗಿಸ್ತಾನೆ? ಟೂ ವೀಲರ್ನಲ್ಲಿ ಕತ್ಲೊತ್ನಲ್ಲಿ ಸಾಗಿಸಿ ಅಲ್ಲಿಗೆ ಡಿಸ್ಪೋಸ್ ಮಾಡಿ ಮನೆಗೆ ಬಂದು ಎಲ್ಲ ಕುರುಹುಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಯಾನೆ. ಬ್ಲಡ್ ಸ್ಟೇನ್ಸ್ನೆಲ್ಲ ತೊಳೆದಿಯಾನೆ. ಫ್ಲೋರ್ನಲ್ಲಿ ಬಹಳಷ್ಟು ಚಿಹ್ನೆಗಳಿದ್ದರಿಂದ ಆ ಫ್ಲೋರ್ನೇ ಅಗೆದು ಬಿಟ್ಟಿದ್ದಾನೆ. ಇನ್ ಕೇಸ್ ನಾವು ಇನ್ನೊಂದು 2 ದಿವಸ ಅವನ್ನ ಬಂಧಿಸಲಿಲ್ಲ ಅಂದಿದ್ರೆ ಈ ಕುರುಹುಗಳನ್ನೆಲ್ಲ ಬಹಳ ವ್ಯವಸ್ಥಿತವಾಗಿ ನಾಶಪಡಿಸುವ ಒಂದು ಹುನ್ನಾರ ಇವನಲ್ಲಿತ್ತು. ಈ ಕೊಲೆ ಆದಂಥ ಸಂದರ್ಭದಲ್ಲಿ ನಾವು ಮಾತಾಡಿಕೊಂಡಿದ್ದು ಓನ್ಲಿ ಎ ಬೂಚರ್ ಕ್ಯಾನ್ ಡೂ ಇಟ್ ಅಂತ, ಒಬ್ಬ ಕಟುಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ. ಇವನಿಗೇನಾರು ಆ ಹಿನ್ನೆಲೆ ಇದೆಯಾ ಸರ್? ಪಾತಕ ಹಿನ್ನೆಲೆ ಏನಾರು ಇದೆಯಾ? ಫಸ್ಟ್ ಟೈಮ್ ಅಷ್ಟೊಂದು ವ್ಯವಸ್ಥಿತವಾಗಿ ಬಾಡಿ ಕಟ್ ಮಾಡೋದಕ್ಕೆ ಹೆಂಗೆ ಧೈರ್ಯ ಬಂತು ಅವನಿಗೆ ಅಂತ? ಇಲ್ಲ, ಪ್ರಾಥಮಿಕ ಹಂತದಲ್ಲಿ ನಾವೀಗ ವಿಚಾರಣೆ ಮಾಡಿದ್ದೇವೆ. ಈತ ಹೇಳ್ತಾನೆ ಈ ಹಿಂದೆ ಯಾವುದೇ ಈ ರೀತಿಯಾದ ಒಂದು ಬರ್ಬರ ಕೃತ್ಯ ತಾನು ಮಾಡಿರಲಿಲ್ಲ ಅಂತ ಆರೋಪಿ ತನಿಖಾ ಕಾಲದಲ್ಲಿ ಹೇಳ್ತಾನೆ. ಅವನು ಹೇಳ್ತಾನೆ ಆ್ಯಕ್ಟ್ ಆಫ್ ಡೆಸ್ಪರೇಷನ್ ವಾಸ್ ಮೋರ್ ಬಿಕಾಸ್ ಅವನನ್ನ ಒಂದು ಎಡ್ಜಿಗೆ ತಳೆದ ಹಾಗೆ, ಬೇರೆ ಏನು ಆಪ್ಷನ್ಸ್ ಕೊಡದಲೇ ಅವನನ್ನು ಒಂದು ಎಡ್ಜಿಗೆ ತಳೆದ ಹಾಗೆ ಆದ್ರಿಂದ, ಆಮೇಲೆ ವೈಯಕ್ತಿಕ ನೆಲೆಯಲ್ಲಿ ಕೆಲವು ಅವನ ಕೌಟುಂಬಿಕ ಸದಸ್ಯರ ಮೇಲೆ ಕೆಲವು ಅವಾಚ್ಯ ಶಬ್ದಗಳ ಪ್ರಯೋಗ ಆದ್ರಿಂದ ಬಹಳ ಮನನೊಂದು ಮಾಡಲೇಬೇಕಿದ್ದನ್ನು ಅಂತ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಈ ಬರ್ಬರವಾದ ಕೃತ್ಯ ಮಾಡಿರೋದಾಗಿ ಅವನು ಹೇಳ್ತಾನೆ. ಆರೋಪಿ ಅರೆಸ್ಟ್ ಆಗಿದ್ದು ಹೇಗೆ ಸರ್? ಹೇಗೆ ಇನ್ವೆಸ್ಟಿಗೇಷನ್ ನಡೀತು? ಇಲ್ಲ, ಇದು ಒಂದು ಇಡೀ ನಮ್ಮ ತಂಡಕ್ಕೆ ಒಂದು ಸವಾಲಾಗಿ ಪರಿಣಮಿಸ್ತು. ಇದು ಒಂದು ಮಾನವ ಸಮಾಜಕ್ಕೆ ಒಂದು ಈ ಡಿಟೆಕ್ಟ್ ಆಗ್ದಲೇ ಇದ್ದರೆ ಎಲ್ಲಿಗೆ ನಾವು ತಲುಪ್ತಿದ್ದೀವಿ ಅನ್ನೋ ಥರ ಒಂದು ರಾಂಗ್ ಸಿಗ್ನಲ್. ಹಾಗಾಗಿ ಆಗಲೇಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಮಾನ್ಯ ಆಯುಕ್ತರು, ನಮ್ಮ ಅಡಿಷನಲ್ ಕಮಿಷನರ್, ಜಂಟಿ ಕಮಿಷನರ್ ಎಲ್ಲ ಇದರ ಬಗ್ಗೆ ಬಹಳಷ್ಟು ನಮಗೆ ಸಪೋರ್ಟ್ ಕೊಟ್ಟು, ಬಹಳಷ್ಟು ಗೈಡೆನ್ಸ್ ಸಹ ಕೊಟ್ಟು, ನಮ್ಮ ಇಡೀ ತಂಡಕ್ಕೆ ಏನೆಲ್ಲ ನಮಗೆ ಸಪೋರ್ಟ್ ಬೇಕಿತ್ತು ಎಲ್ಲ ಕೊಟ್ಟರು. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ನಮ್ಮ ACP, ನಮ್ಮ ಕಾನ್ಸ್ಟೇಬಲ್ಸು ಹಗಲಿರುಳು ಅನ್ನೋದಲ್ಲೇ ಚಿಕ್ಕ ಚಿಕ್ಕ ಕುರುಹು ಸಹ ಅವನು ಹಾಕಿದ್ದ ಗನ್ನಿ ಬ್ಯಾಗ್ ಯಾವುದು, ಎಲ್ಲಿಂದ, ಯಾವ ಥರ, ವಾಟ್ ಈಸ್ ದ ಸೋರ್ಸ್, ಇನ್ನೂ ನಾನು ಲೈವ್ ಕ್ಯಾಮ್ರಾದಲ್ಲಿ ಹೇಳಲಾಗದಂಥ ಕೆಲವು ಭಾಳಷ್ಟು ಮೈನ್ಯೂಟ್ ಡೀಟೇಲ್ಸ್ನ ವರ್ಕೌಟ್ ಮಾಡಿ ಎವ್ರಿ 3 hour ಬೇಸಿಸ್ನಲ್ಲಿ ಕೊಲೇಟ್ ಮಾಡಿ ಸಾಕಷ್ಟು ಪ್ರೊಬಾಬಿಲಿಟೀಸ್ನ ರೂಲ್ ಔಟ್ ಮಾಡಿ ಒಂದು ಬಹಳ ಉತ್ತಮ ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಒಂದು ಗ್ರೌಂಡ್ ಇಂಟೆಲಿಜೆನ್ಸ್ ನಾವು ಕಲೆಕ್ಟ್ ಮಾಡಿ ಅದರ ಆಧಾರದ ಮೇಲೆ ಆರೋಪಿನ ನಾವು ಪಿಕಪ್ ಮಾಡಿದ್ವಿ. ಪಿಕಪ್ ಮಾಡಿ ತಂದ ಮೇಲೆ ಈತ ವ್ಯವಸ್ಥಿತವಾಗಿ ನಾವು ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡಿದ ನಂತರ ಈತ ತನ್ನ ಅಪರಾಧನ ಒಪ್ಕೊಂಡ. ಎಸ್, ವೈಜ್ಞಾನಿಕವಾಗಿ ಅನ್ನೋ ಟರ್ಮ್ ನಂಗೆ ಭಾಳ ಇಷ್ಟ ಆಯಿತು. ಸೊ ನಿಮ್ಮ ಸ್ಟಾಫ್ಗೆ ನಿಮ್ಮ ಮೂಲಕ ನಾನು ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬಹಳ ನಮ್ಮ ಜೊತೆ ಅಡ್ವೊಕೇಟ್ ಶಂಕರಪ್ಪ ಅವರಿದ್ದಾರೆ. ಶಂಕರಪ್ಪನವ್ರನ್ನ ಭಾಳ ಕುತೂಹಲಕಾರಿ ಪ್ರಶ್ನೆಯೊಂದನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೇಳಬೇಕು ನಾನು. ಸರ್ ನಮಸ್ಕಾರ. ನಮಸ್ಕಾರ ಅಜಿತ್, ಹೇಳಿ ಸರ್. ಏನಿಲ್ಲ, ಈ ಪ್ರಕರಣದ ಬರ್ಬರತೆಯ ಬಗ್ಗೆ ನೀವಾಗಲೇ ನೋಡಿದ್ದೀರಿ. ನನ್ನ ಪ್ರಶ್ನೆ ಏನು ಅಂದರೆ, ಎಷ್ಟು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅನ್ನೋದರ ಆಧಾರದ ಮೇಲೆ ಏನಾದರೂ ಶಿಕ್ಷೆ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿರುತ್ತಾ? ಹೌದೌದು, ಖಂಡಿತವಾಗೂ. ಯಾಕೆಂದ್ರೆ ಯಾವ ಕೃತ್ಯ, ಅಪರಾಧಿ ಕೃತ್ಯ ವಿಕೃತವಾಗಿರ್ತದೆ, ಓಕೆ,
ಉದ್ದೇಶಪೂರ್ವಕವಾಗಿ ವಿಕೃತವಾಗಿ ಕೃತ್ಯವನ್ನ ಮಾಡಿರ್ತಾರೆ. ಅದು ಅದರ ಬಾರ್ಬರತೆ ಸಾರ್ವಜನಿಕರಿಗೆ ನೋವುಂಟು ಮಾಡ್ತಕ್ಕಂಥದ್ರಲ್ಲಿ ಭಯ ಹುಟ್ಟಿಸುವಂತ ಒಂದು ಅಪರಾಧಿ ಪ್ರಕ್ರಿಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಸಹಜವಾಗಿ ಬಿಟ್ಟು ವಿಶೇಷವಾಗಿ ಬಹಳ ಮಾಡಿರ್ತಕ್ಕಂಥ ಒಂದು ಅಪರಾಧ ಪ್ರಕ್ರಿಯೆ ಆದಂತ ಸಂದರ್ಭದಲ್ಲಿ ಅದು ವಿಶೇಷತೆ ಅಂತ ಹೇಳ್ಬಿಟ್ಟು ರೇರೆಸ್ಟ್ ಆಫ್ ರೇರ್ ಸರ್ಕಮ್ಸ್ಟೆನ್ಸಸ್ ಕೇಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಅದನ್ನ ಮರಣದಂಡನೆ ವಿಧಿಸುವಂತ ಸಾಧ್ಯತೆಗಳನ್ನು ಸಹ ಕಾನೂನಲ್ಲಿ ಅವಕಾಶ ಇದೆ. ಎಸ್, ತಾವು ಹೇಳೋ ಹಾಗೆ ಒಂದು ಕೊಲೆ ಪ್ರಾಣ ತೆಗೆಯೋದು ಮಾತ್ರ ಅಲ್ಲ, ಕೊಲೆ ಹೇಗೆ ಮಾಡಲಾಯಿತು ಮತ್ತು ಕೊಲೆಯಾದ ನಂತರ ದೇಹವನ್ನ ಏನ್ ಮಾಡಲಾಯಿತು ಅನ್ನೋದರ ಆಧಾರದ ಮೇಲೂ ಕೂಡ ಶಿಕ್ಷೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಅವ್ರ ಮನಸ್ಥಿತಿ, ವ್ಯಕ್ತಿ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಯ ಮನಸ್ಥಿತಿ ಓಕೆ ಎಷ್ಟು ಬಾರ್ಬರವಾಗಿರ್ತದೆ ಅಂತಕ್ಕಂಥದ್ದು ಒಂದು. ಎರಡನೇ ವಿಚಾರ, ಆ ಕೃತ್ಯ ಎಷ್ಟು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವಂತದ್ದು ಒಂದು, ಮತ್ತು ನೈಸರ್ಗಿಕವಲ್ಲದವಾಗಿರ್ತಕ್ಕಂಥ ಒಂದು ಕೃತ್ಯ ಭೀಕರತೆ ಇರ್ತದಲ್ಲ, ಅಂತ ಕೃತ್ಯಗಳಿಗೆ ಇವತ್ತು ವಿಶೇಷವಾಗಿರ್ತಕ್ಕ ಅದು ರೇರೆಸ್ಟ್ ಆಫ್ ರೇರ್ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಕನ್ಸಿಡರ್ ಮಾಡ್ತಾರೆ ಕೋರ್ಟ್. ಸೊ ನೀವು ನಂಬಿರ್ಬೋದು, ಒಬ್ಬ ಸಣ್ಣ ಮಗುವನ್ನ ನಾನು ಒಂದು ರೈಲು ಇದು 5 ವರ್ಷಗಳಿಂದ ಒಂದು ಮ್ಯಾಟರ್ನ ನಾನು ಅಟೆಂಡ್ ಮಾಡ್ತಾ ಇದ್ದೆ. ಡೆತ್ ಸೆಂಟೆನ್ಸ್ ಅನ್ನು ಕೊಟ್ಟಿದ್ರು. ಒಂದು ಚಿತ್ರದುರ್ಗ ಒಂದು ಕೇಸಲ್ಲಿ ತಾಯಿ ಹೆಂಡತಿ ಮಗಳನ್ನ ನೈಟ್ ಮರ್ಡರ್ ಮಾಡಿ ಬೆಳಗ್ಗೆ ಶವಗಳ ಹತ್ರ ಕೂತ್ಕೊಂಡು ಅಲ್ತಕ್ಕಂಥ ಒಂದು ದೃಶ್ಯ ಬಹಳ ಭೀಕರವಾಗಿರ್ತಕ್ಕಂಥದ್ದು. ಏನು ಕಲ್ಲನ್ನ ಎತ್ತಿ ತಲೆ ಮೇಲೆ ಆಗಿರ್ತಕ್ಕಂಥ ಒಬ್ಬ ಮಗ. ಸೊ ಅದರಲ್ಲಿ ರೇರೆಸ್ಟ್ ಆಫ್ ರೇರ್ ಕನ್ಸಿಡರ್ ಮಾಡಿ ಮರಣದಂಡನೆ ವಿಧಿಸಿದ್ರು. ಆಮೇಲೆ ಚಂದ್ರಪ್ಪ ಅಂತ ಇನ್ನೊಂದು ಕೇಸು, ಒಂದು ಸಣ್ಣ ಮಗುವನ್ನ ಒಂದು ಚೈನಿಗೆ ಕಾಲ್ ಚೈನಿಗೆ ಒಂದು 500 ರೂಪಾಯಿ ಕಾಲ್ ಚೈನಿಗೆ ಆ ಮಗಳನ್ನ ಮಗುವನ್ನ ದಿಂಬಿನ ಕೆಳಗಡೆ ಹಾಕಿ ಮಲಗ್ಬಿಟ್ಟು ಸಾಯಿಸ್ಬಿಟ್ಟು ಆ ಮಗುವನ್ನ ಸೂಟ್ ಕೇಸಲ್ಲಿ ತಗೊಂಡೋಗು ರೈಲ್ವೆ ಬೋಗಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ಇದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸಹಜವಾಗಿ ಮಾಡ್ತಕ್ಕಂಥ ಕ್ರಿಯೆಗಳಲ್ಲ ಇವು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡುವಂತ ಕ್ರಿಯೆಗಳಲ್ಲ, ಅಥವಾ ಉದ್ದೇಶ ಇಲ್ಲದೆ ಮಾಡ್ತಕ್ಕಂಥ ಕ್ರಿಯೆಗಳಲ್ಲ. ಅದು ಉದ್ದೇಶ ಇಲ್ಲದೆ ಇರಲಿ, ಅದು ಬಹಳ ಭೀಕರತೆಯಿಂದ ಮತ್ತು ಸಾರ್ವಜನಿಕರಿಗೆ ನೋವುಂಟು ಮಾಡ್ತಕ್ಕಂಥ ಮತ್ತು ಭಯವನ್ನು ಉಂಟಿಸುವಂತ ಒಂದು ಕೃತ್ಯ ಆಗಿರ್ತಂತ ಸಂದರ್ಭದಲ್ಲಿ ನಾರ್ಮಲ್ ಕಂಡೀಷನ್ಸ್ ಬಿಟ್ಟು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಕನ್ಸಿಡರ್ ಮಾಡಿಬಿಟ್ಟು ಅಂತವರಿಗೆ ಮರಣ ದಂಡನೆ ವಿಧಿಸುವಂತ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದು ಇತ್ತೀಚೆಗಂತೂ ಸಹ 15 ವರ್ಷಗಳಿಂದ ಈಚೆಗೆ ಕೆಲವು ಭೀಕರತೆ ಹೆಚ್ಚಾದಂತ ಕೇಸ್ಗಳಲ್ಲೆಲ್ಲೂ ಸಹ ಮರಣದಂಡನೆ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಎಸ್, ಧನ್ಯವಾದಗಳು ಶಂಕರಪ್ಪ ಸರ್ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ಸೊ ಹರ್ಷ ಸರ್, ಇನ್ವೆಸ್ಟಿಗೇಷನ್ ತುಂಬ ಚೆನ್ನಾಗಿ ನಡೀಲಿ, ಚಾರ್ಜ್ ಶೀಟ್ ಟೈಟ್ ಆಗಿರಲಿ, ಮತ್ತು ಇಷ್ಟೊತ್ತನ ಶಂಕರಪ್ಪನವರು ಹೇಳಿದ ಹಾಗೆ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ ಈ ಒಂದು ಶೋನಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಮೇಲೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ, ತುಂಬ ಮನ ಕಲಕುವಂತಹ ಪ್ರಕರಣಗಳಲ್ಲಿ 2 ಆತ್ಮಹತ್ಯೆಗಳು ಬೆಂಗಳೂರಿನಲ್ಲಿ ನಡೆದಿವೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ.